ಇನ್ನೊಂಚೂರು ಹಿಂದೆ ಬಾ, ಹಿಂದೆ ಬನ್ನಿ. ಲೈಟ್ ನೋಡಿ ಕಳಿಕೋ. ಅಳಬೇಡ, ಮಾತಾಡು. ನಿಮ್ಮ ಕಷ್ಟದ ಸಮಸ್ಯೆನ ಹಂಚ್ಕೋ. ಸುಮ್ಮನೆ ಅಳಬೇಡ. ಈಗ ನಿನ್ನ ಹತ್ರ ಮಾತಾಡೋಕ್ಕೋಸ್ಕರ ಅಳಬಾರ್ದು. ಕೂಲಿ ಕಳಿಸ್ತಿದ್ದೀರ ಸುಮ್ಮನೆ ಅಳಬೇಡ. ಅವ್ರು ಬಂದು ಆಯ್ತು ಸರ್ಕಾರ ಈಗೇನೋ ಬಹುಶಃ ನಿಮಗೆ ಅದೇನು ಪರಿಹಾರ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಅಂದರೆ ಅದರಿಂದ ಏನು ಮಕ್ಕಳ ಭವಿಷ್ಯ ಏನು ಕಟ್ಕೊಳ್ಲಿಕ್ಕಾಗೋದಿಲ್ಲ. ಆಮೇಲೆ ನಿಮ್ಮ ಯಜಮಾನರನ್ನ ವಾಪಸ್ ತಗೊಂಡು ಬರೋಕ್ಕೂ ಕೂಡ ಆಗೋದಿಲ್ಲ. ಪಾಪ ನೀವು ಅವ್ರು ಕಳ್ಕೊಂಡಿರೋಂಥ ನೋವು ಒಬ್ಬರಿಗೆ ಅರ್ಥ ಆಗ್ತಿಲ್ಲ. ಅದೇ ಹೆಣ್ಮಕ್ಳಿದ್ದಾರೆ ತಾಯಿ, ನೀವು ಮಿತಿಗೇಳ್ಬೇಡ. ಅದಕ್ಕೆ ಗೊತ್ತಿರೋದು ಮುಂದಕ್ಕೆ ಏನಾದರೂ ಒಂದು ಪರಿಹಾರ ಮಾಡ್ತೀವಿ. ಮಕ್ಕಳು ಓದಿಸಿ ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ಓದೋದು ಬರೆಯೋದು ಬೇಡ ಅಂತ ಏನಾದರೂ ಮಾಡಕ್ಕೆ ಹೋಗ್ಬೇಡ್ರಿ. ಅದೇನಾದ್ರು ವ್ಯವಸ್ಥೆ ಮಾಡ್ತೀವಿ ಕುತ್ಕೊಂಡು. ದಯಮಾಡಿ ಧೈರ್ಯ ತಗೊಳ್ಳಿ. ನಡೆದೋಗದೆ ವಿಧಿ ಆಟ. ಆ ಹೆಣ್ಮಕ್ಳು ಮತ ನೋಡ್ಕೊಂಡು ದಯಮಾಡಿ ನೀವು ಧೃತಿಗೆ ಹಿಡ್ದಿರ ಆ ಹೆಣ್ಮಕ್ಳು ಬಿಟ್ಟಲ್ಲಿ ಓದು ಬರೋಕ್ಕೆ ಏನು ಮಾಡಬೇಕು ಎಲ್ಲ ನಿಂತು ಮಾಡಿಕೊಡುವ. ದಯಮಾಡಿ ಧೈರ್ಯ ತುಂಬಿ ನೀವು ಧೈರ್ಯ ತಗೊಳ್ಳಿ. ಧೃತಿಗೆ ಹಿಡಬೇಕು. ಭಗವಂತನ ಆಟ. ಓದಬೇಕು ಕಣವಾ. ಆಮೇಲೆ ಒಂದು SSLCಗೆ ಹೋಗ್ಬಿಟ್ಟದೆ ಅಂತ ಮನೇಲಿ ಕೂತ್ಕೊಬೇಡ ನೀನು. ಹೋಗಿ ಕಟ್ಟೋ ಎಕ್ಸಾಮ್ನ. ಏನಾಗಲ್ಲ, ಪರೀಕ್ಷೆ ಆಯ್ತದೆ, ಒಂದೊಂದ್ಸಲಿ ಆಯ್ತದೆ, ಏನೂ ಮಾಡೋಕ್ಕಾಗಲ್ಲ. ಮಾಡಿಸ್ಬೇಕು. ಊರವ್ರು ಯಾರಿದ್ದೀರಣ್ಣ? ಬೇರೆ ಹಿರಿಯಪ್ಪಲ್ಲಿ ಅಲ್ಲ, ತಾವು ಇಲ್ಲೇ ಇರೋದಲ್ವಾ? ಮಾತಾಡ್ರಿ ಅವ್ರ ಜೊತೆ. ಬೇರೆ ಯಾರಿದ್ದಾರೆ ಸಂಬಂಧ? ಊರ ಧೈರ್ಯ ತುಂಬಿ ತಂಗಿ ಅವ್ರಿಗೆ ಏನು ಮಾಡ್ತೀವಿ. ಮಕ್ಕಳು ಓದಿಸೋ ವಿಚಾರದಲ್ಲಿ ಹೇಳ್ತೀನಿ. ಕುಮಾರನಿಗೆ ಮಾತಾಡಿದ್ದೀನಿ, ನಾನು ಹೇಳ್ತೀನಿ. ದಯವಿಟ್ಟು ಓದಿಸ್ರಿ ಚೆನ್ನಾಗಿ. ಮಾತಾಡಿ ಅಲ್ಲಿ ಹೇಳ್ತಾರೆ ಏನಕ್ಕೆ ಮಾತಾಡಿ. ದುಡ್ಡು ಕೊಟ್ಟು ಹೋದ್ರು ತಾತ್ಕಾಲಿಕವೇ, ದುಡ್ಡೇನು ಉಳಿಯಲ್ಲ ಅಲ್ವಾ? ಭವಿಷ್ಯ ಕಟ್ಕೊಡ್ಬೇಕು ಮಕ್ಕಳಿಗೂ. ಸ್ವಲ್ಪ ಧೈರ್ಯ ಹೇಳ್ರಿ. ಹೆಂಗೆವರೆಗೆ ಮನೆ ಮಕ್ಕಳಿಗೆ ಮುಂದೆ ಅವ್ರಿಗೆ ಸ್ವಲ್ಪ ಹೆಚ್ಚಿನದಾಗಿ ಏನಾದ್ರು ಮಾಡೋಣ. ಜೀವನೋಪಾಯಕ್ಕೆ ಏನು ಮಾಡಬೇಕು
ಕುತ್ಕೊಂಡು ತಂದೆಯವ್ರ ಜೊತೆನೂ ಚರ್ಚೆ ಮಾಡ್ತೀನಿ, ಕರ್ಸ್ಕೊತೀನಿ ಬೇಕಾದ್ರೆ. ಇಲ್ಲ ತಂದೆಯವ್ರು ಇಲ್ಲೆಲ್ಲರೂ ಮೈಸೂರು ದಿಶಾ ಮೀಟಿಂಗ್ ಬಂದಾಗ ಆ ಟೈಮಲ್ಲಿ ಕರ್ಕೊಬರೋರಂತೆ, ನೀವೇನು ಬೆಂಗಳೂರಿಗೆ ಬರಬೇಡ್ರಿ, ಇಷ್ಟನಿಗೆ ಹೇಳಿದ್ದೀನಿ, ದಯಮಾಡಿ ಬರಲಿ. ಈ ಹುಲಿ ದಾಳಿ ಪ್ರಕರಣದಲ್ಲಿ ಯಾವ್ಯಾವ ಕುಟುಂಬದ ಸಮಸ್ಯೆ ಇದೆ ಎಲ್ಲರನ್ನೂ ಕರ್ಸ್ಕೊಳ್ಳೋಣ. ಕರ್ಸ್ಕೊಂಡು ಅವ್ರಿಗೆ ಏನು ಮಾಡಬೇಕು ಕುತ್ಕೊಂಡು ಒಂದು ಮುಂದಿನ ದಿನಗಳಲ್ಲಿ ಶಾಶ್ವತವಾಗಿ ಒಂದು ವ್ಯವಸ್ಥೆ ಮಾಡೋಣ. ಆ ಧೈರ್ಯ ನೀವು ಹೇಳಿ ಕುತ್ಕೊಂಡು ದಯಮಾಡಿ ಮನೆಯವರ ಒಂದು ಜೊತೆ ಏರ್ಗಳು ಮಡಿಕೊಂಡು ಎತ್ನೋ ಮಡಿಕೊಂಡು ಈ ಕುಟುಂಬನ ಸಾಕ್ತಿದ್ದು. ಅವನು ಜಮೀನು ಜಾಸ್ತಿ ಇರಲಿಲ್ಲ, ಬರೀ 1 ಎಕರೆ ಇದ್ದದ್ದು, ಅದು ಸಾಗುವಳಿ ಇಲ್ಲ. ಏರ್ ಹೊಡ್ಕೊಂಡು ಬೇರೆಯವ್ರಿಗೆ ಕೂಲಿಗೆ ಹೋಗಿ ಬೇರೆಯವ್ರ ಜಮೀನಿಗೆ ಇವ್ರನ್ನೆಲ್ಲ ಸಾಕುತ್ತಿದ್ವಿ ಕುಟುಂಬನ. ಏರಿಟ್ಕೊಂಡು ಬೇರೆಯವ್ರು ಹೊಲ ಹೊತ್ತು ಸಾಕ್ತಿದ್ದು ಕುಟುಂಬನ ಇವ್ರನ್ನ. ಸಾಕ್ತೀನಿ ಸರ್. ಸರ್ ಈ ಕಡೆ ಕೃಷ್ಣ ಈ ಕಡೆ ಹಿಂದೆ ಬಣ್ಣ ಎಲ್ಲರಿಗೂ ಸಿಗ್ತದೆ. ಬಣ್ಣ ಹಿಂದೆ ಬಣ್ಣ ಏನಕ್ಕೆ ಈ ತರ ಅಂತ ಒಂದು 2 ನಿಮಿಷ ಇರಿ, ಅವ್ರು ಬಂದವರೇ ಅಲ್ವಾ, ಸ್ವಲ್ಪ ಕೂಲಾಗಿರಿ ಸರ್. ಎಲ್ಲ ಈ ತರ ತೊಳಾಡ್ತೀರ ನೀವು. ಒಂದ್ 2 ನಿಮಿಷ ನಿಧಾನ ತಗೊಳ್ಳಿ. ಯಾಕೆ ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.